ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಂದರೆ ಈ ವರ್ಷ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ದಸರಾನ ಇನ್ನು ಚಿಂಚು ನೋಡಬೇಕು ಅಂತ. ಲಾಸ್ಟ್ ಟೈಮ್ ಆಗಲೇ ಇಲ್ಲ ನನಗೆ. ಏನೋ ಒಂದು ಕೆಲಸ ಏನಾದರೂ ಒಂದಿರುತ್ತೆ. ಆವಾಗ ಜಾಬಿಗೆ ಇನ್ನೂ ಜಾಯ್ನ್ ಆಗಿ ಹೊಸದು ಬೇರೆ, ಸೊ ರಜೆಗಳೆಲ್ಲ ಹಾಕೋಕ್ಕಾಗ್ತಿರ್ಲಿಲ್ಲ, ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಆದರೆ ಈ ಸರಿ ಸ್ಕೆಡ್ಯೂಲೇ ನಮಗೆ ಹೆಲ್ಪ್ ಮಾಡ್ತಿದೆ. ಆಲ್ಮೋಸ್ಟ್ ಸಂಜೆ 6:30-7 ಗಂಟೆ ಅಷ್ಟರಲ್ಲಿ ಕಾಲೇಜ್ ಮುಗ್ದೋದ್ಮೇಲೆ ಇನ್ನೇನು ಇರೋದಿಲ್ಲ ನಮಗೆ. ಸೊ ಏನಾದರೂ ಕೆಲಸ ಮಾಡ್ಕೊಳ್ಳೋದಿದ್ರೆ ಮಾಡ್ಕೋಬೋದು. ಅದಕ್ಕೆ ಈ ಸರ್ತಿ ಏನು ಮಾಡಿದ್ವಿ ಅಂದರೆ, ಇವತ್ತು ಒಂದಿನ ಹೆಂಗಾದರೂ ಮಾಡಿ ಹೋಗಿಬಿಟ್ಟು ಎಲಿಫೆಂಟ್ಸ್ ವಾಕಿಂಗ್ ಬರ್ತವೆ ಬೆಳಿಗ್ಗೆ ಮತ್ತು ಸಂಜೆ, ಹೋಗಿ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಆಲ್ರೆಡಿ ಲೈಟಿಂಗ್ಸ್ ಎಲ್ಲ ಪ್ರಿಪ್ರೇಷನ್ ಆಗೋಗಿದೆ, ಅದನ್ನೇ ನಾನು ಇಲ್ಲಿ ತೋರಿಸ್ತಾ ಇರೋದು. ಆ್ಯಂಡ್ ಸ್ಕೈ ಮಾತ್ರ ಏನು ಚೆನ್ನಾಗಿತ್ತು ಅಂತೀರಾ. ನಾನು ಫೋಟೋಸು ವಿಡಿಯೋಸ್ ಎಲ್ಲ ಬೇಜಾನ್ ತೆಗೆದುಬಿಟ್ಟಿದ್ದೀನಿ, ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಈ ಸರ್ತಿ ಲೈಟಿಂಗ್ಸ್ ಎಲ್ಲ ತುಂಬ ಯುನೀಕಾಗಿ ಮಾಡ್ತಿದ್ದಾರೆ. ಈ ಸರ್ಕಲ್ ನೋಡಿದ್ರಲ್ಲ, ಲಾಸ್ಟ್ ಟೈಮ್ ಡಿಫ್ರೆಂಟ್ ಆಗಿತ್ತು, ಈ ಸರ್ತಿ ಅದಕ್ಕಿಂತಲೂ ಚೆನ್ನಾಗಿದೆ. ಲೈಟಿಂಗ್ಸ್ ಈ ರೋಡಲ್ಲಿ ಹಾಕೋ ಲೈಟಿಂಗ್ಸ್ ಎಲ್ಲ ನಾರ್ಮಲಿ ಒಂದು ಸಿಂಗಲ್ ಲೈನ್ ಲೇಯರ್ಸು. ಆ್ಯಂಡ್ ಟೆಸ್ಟ್ ಮಾಡೋದಕ್ಕೆ ಅಂತ ಆವಾಗವಾಗ ಒಂದೊಂದು ಸ್ಟ್ರಿಂಗ್ಸ್ ಆನ್ ಮಾಡಿರ್ತಾರೆ, ಅದೇ ಥರ ಇದು ಆನ್ ಮಾಡಿದ್ದು. ಅದಕ್ಕೆ ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ. ಇದು KR ಹಾಸ್ಪಿಟಲ್ ಹತ್ರ, ಆಲ್ಮೋಸ್ಟ್ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತತ್ರನೇ ಇದು. ಸೊ ಆನ್ ಆಗಿತ್ತು. ಇವಾಗ ಎಲಿಫೆಂಟ್ ನೋಡೋಕ್ಕೆ ಅಂತ ನಿಂತಿದ್ದೀವಿ. ಝೋನ್ ಕ್ಲಿಯರ್ ಮಾಡ್ತಿದ್ದಾರೆ. ಝೋನ್ ಕ್ಲಿಯರ್ ಮಾಡ್ತಾ ಇದ್ದಾರೆ. ಪೊಲೀಸ್ ಬಂದರೆ ಇವಾಗ ಅಲ್ಲೆಲ್ಲ ಕ್ಲಿಯರ್ ಮಾಡ್ಕೊಂಡು ಆ ಕಡೆಯಿಂದ ನಮ್ಮ ಗಜಪಡೆ ಬರುತ್ತೆ. ಹೆಂಗೆ ಫುಲ್ಲು ಆನೆ ನಡೆದಿದ್ದೇ ದಾರಿ ಅನ್ನಂಗೆ ಫುಲ್ ದಾರಿ ಮಾಡ್ಕೊಂಡು ಬರ್ತಾ ಇರೋದು. ದಟ್ ಮೆಟಲ್ ಡಿಟೆಕ್ಟರ್ ಎವ್ರಿಥಿಂಗ್ ವಿಲ್ ಕಮ್ ನೌ. ಎಲ್ಲ ಬಂದು ಓ ಮೈ ಗಾಡ್, ವಿಲ್ ದೇ ಸ್ವೀಪ್ ದ ರೋಡ್ ಆರ್ ಸಮಥಿಂಗ್? ಹಾಂ ಅದೇನೆ ಮೆಟಲ್ ಡಿಟೆಕ್ಟರ್ ಬರುತ್ತಲ್ಲ, ಅದು ಮೆಟಲ್ಸ್ನೆಲ್ಲ ಎಳ್ಕೊಂಡು ಬರುತ್ತದು. ಮಾರ್ತಿದ್ದಾಳೆ, ಮಾರಕ್ಕೆ ಗೊತ್ತಿದ್ಯಾ? ಬಂದ್ಬಿಟ್ಟು ಎಷ್ಟಕ್ಕ ಅಂತ ಕೇಳ್ಬೇಕು ಅದನ್ನ. ಅದ್ರ ಮುಂದೆ ಕೂತಿದ್ರೆ ಇಬ್ರು ಹಂಗೆ ಕೂತಿದೀವಿ, ಬಂದು ಎಷ್ಟಕ್ಕೆ ಕ್ಲಿಪ್ಪು ಅಂತ ಕೇಳಬೇಕು. I created this on my birthday, bro. ಗ್ರೂಪ್ ಕ್ರಿಯೇಟ್ ಮಾಡಿರೋದು ಯಾವತ್ತು ಅಂತ ಇವತ್ತು ನೋಡ್ಬಿಟ್ಟು 6ನೇ ತಾರೀಕು ಕ್ರಿಯೇಟ್ ಮಾಡಿರೋದು ನಾನು ಅಂತ ಸರ್ಪ್ರೈಸ್ ಆಗಿ ನೋಡ್ತಾವಳೆ. ಅದು ಅವಳೇ ಮಾಡಿರೋದಂತ ಅವಳಿಗೆ ಗೊತ್ತೂ ಇಲ್ಲ. ನಿಂತೆ ನಿಂತೆ ಕಾಯುತ್ತಾ ಒಂಟಿ ಕಾಲಲ್ಲಿ. ಹಾಡು ಹೇಳ್ತಾ ಇದ್ದೀನಿ ಅವಳಿಗೆ, ನಿಂತೆ ನಿಂತೆ ಕಾಯುತ್ತಾ ಒಂಟಿ ಕಾಲಲ್ಲಿ ಅಂತ. ಬಂದಿಲ್ಲ ಗಾಯ್ಸ್. ಆನೆ ಬರ್ತಾ ಇದೆ ಅಂತ ಮಕ್ಕ ಕೂಗಿತಾವ್ರೆ ಜಾಗ ಸರಿ ಮಾಡ್ಸೋಕ್ಕೆ. ಎಲ್ಲ ಹಿಂಗೆ ರೋಡಲ್ಲಿ ಹಿಂಗೆ ನಿಂತಿರ್ತಾರೆ. ಯಾವ ಧೈರ್ಯದ ಮೇಲೆ ನಿಂತಿರ್ತಾರೆ ಅಂತ ಗೊತ್ತಿಲ್ಲಪ್ಪ. ಅದೇ ಅಲ್ಲಿ ದೂರ ನೋಡಿ, ಎಲ್ಲ ಹಿಂದೆ ನಿಂತ್ಕೋಬೇಕಮ್ಮ, ಯಾರು ಒಳಗಡೆ ಬರಬೇಡಿ. ಹತ್ರ ಮಕ್ಳು ಇರ್ತವೆ, ಸಣ್ಣ ಸಣ್ಣ ಮಕ್ಳು ಗೋಪನ.
Oh, look at the chutti, bro. ಎಲ್ಲ ನಿಂತಿದ್ದಾವೆ. ನೋಡ್ರಿ ಪೈಕೆಲ್ಲ ಮಾಡ್ಬಿಟ್ಟಿದ್ದಾರೆ ಅದಕ್ಕೆ. ನೀವು ಮಾತ್ರನಾ ನಾವು ಮಾಡ್ಕೋತೀವಿ ಅಂತ. ಎಕ್ಸ್ಕ್ಯೂಸ್ ಮೀ, ಬರ್ತಾರೆ. ಈಗ ಸ್ಟಾರ್ಟ್ ನಾಳೆಯಿಂದ ಹೋಗ್ಬೇಕಲ್ಲ. ಇನ್ನು ಅವರು ಜನ ಹುಚ್ಚಿಡ್ದಿದೆ ಅನ್ಸುತ್ತೆ. ಅಷ್ಟು ಇರೋ ಅಲ್ಲ, ಅಷ್ಟು ಹೋಗ್ತಿರೋ ಕಾಣ್ತಾ ಇದ್ರು ಹಾಂಗ್ ಮಾಡ್ತಿದ್ದಾರೆ. ಅವಳು ನೋಡಲ್ಲಿ ಬುಲೆಟ್ ಅಲ್ಲಿ ಎಲಿಫೆಂಟ್ ವಾಕ್ ಹೋದ್ರು, ವಾಕ್ ಮಾಡ್ಕೊಂಡು. ಗೊತ್ತೇ ಇರ್ಲಿಲ್ಲ ವಾಪಸ್ ಬೇರೆ ಬರ್ತಿದೆ ಇದು. ಇದು ಆ್ಯಕ್ಚುಲಿ ನಾನು ಹೋದ ವರ್ಷ ಕೂಡ ಬರೀ ಈ ಕಡೆ ಸೈಡಿಂದ ನಡ್ಕೊಂಡು ಹೋಗೋದು ಅಷ್ಟೇ ನೋಡಿದ್ದೆ. ಅಂದರೆ ಇನ್ನೊಂದು ರೂಟಿಂದ ಏನಾದರೂ ಅದು ಹೋಗುತ್ತೆ ಅಂದ್ಕೊಂಡಿದ್ದೆ. ಬಟ್ ಅದೇ ರೂಟಲ್ಲೇ ವಾಪಸ್ ಸರ್ಕಲ್ ಸುತ್ಕೊಂಡು ಬರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ನಾವು ಹೊರಡಕ್ಕೆ ರೆಡಿ ಆದ್ವಿ, ಮತ್ತೆ ಟ್ರಾಫಿಕ್ ಪೊಲೀಸ್ ಬಂದು ಗಾಡಿ ಸ್ಟಾಪ್ ಮಾಡಿ ಲೈಟ್ಸ್ ಆಫ್ ಮಾಡಿ ಅಂತಿದ್ರು.
ಏನಂತ ನೋಡಿದ್ರೆ ರಿವರ್ಸ್ ಬರ್ತಾಯಿತ್ತು ನಡ್ಕೊಂಡು. ಸೊ ಅದಕ್ಕೆ ನಾನೊಂಚೂರು ಸರ್ಪ್ರೈಸ್ ಅದೇ ಅನ್ನೋದು ಬಿಟ್ಟರೆ ಬೇರೆ ಏನಿಲ್ಲ. ಅಂದರೆ ಏನು ಹೋಗಿದ್ದು ವಾಪಸ್ ಬರೋದೇ ಇಲ್ವಾ ಅನ್ನಂಗೆ ಸರ್ಪ್ರೈಸಾಗಿ ನೋಡ್ತಿದ್ದಾಳೆ ಅಂತೆಲ್ಲ ಅಂದ್ಕೋಬೇಡಿ. ನಾನು ಅದೇ ರೂಟಲ್ಲಿ ವಾಪಸ್ ಬರುತ್ತೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಬೇರೆ ರೂಟ್ ತೊಗೊಂಡು ಹೋಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅದೇ ರೂಟಲ್ಲಿ ವಾಪಸ್ ಬಂದಿದ್ದಕ್ಕೆ ಮತ್ತೆ ಅಲ್ಲೊಂದು ಕಟ್ಟೆ ಇತ್ತು. ಆ ಕಟ್ಟೆ ಮೇಲೆ ಹತ್ತು ನಿಂತ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ ಕ್ಲಿಯರಾಗಿ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ನೋಡಿ ಇನ್ನೊಂದು ಸರ್ತಿ. ಕ್ಯೂಟ್ ಆಗಿತ್ತು. ನನಗೆ ನೋಡೋಕ್ಕೆ ಎಷ್ಟು ಮುದ್ದು ಅನ್ನಿಸ್ತಿತ್ತು. ಹುಚ್ಚಿಡ್ಕೊಂಬಿಟ್ಟಿದೆ. ಹೆಂಗೆ ಹಾಂಕ್ ಮಾಡ್ತಿದ್ದಾರೆ ನೋಡಿ. ಕಾಮನ್ ಸೆನ್ಸ್ ಅನ್ನೋದು 5 ಪೈಸೆ ಇಲ್ಲ ಇದಕ್ಕೆ. ಹಾಂಕ್ ಮಾಡಿದ ತಕ್ಷಣ ಓಡೋಗ್ಬಿಡಕ್ಕೆ ಅಂತ. ಸೊ ಇದು ಮುಗಿದ ಮೇಲೆ ಬರ್ತಾ ಇರೋವಾಗ ಈ ಲೈಟಿಂಗ್ಸ್ನ ನೋಡಿದ್ವಿ. ಈ ಸರಿ ಆ್ಯಕ್ಚುಲಿ ಯೂನಿಕಾಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ಈ ಸರ್ತಿ. ಹೋದ ಸರ್ತಿಗಿಂತ ತುಂಬ ಡಿಫ್ರೆಂಟ್ ಇದೆ. ಆ್ಯಂಡ್ ಎಷ್ಟೊಂದು ಕಡೆ ಲೈಟಿಂಗ್ ಟೆಸ್ಟ್ ಮಾಡೋಕ್ಕೋಸ್ಕರ ಲೈಟ್ಸ್ ಆನ್ ಮಾಡಿದ್ರು. ಅದೇ ಲೈಟಿಂಗ್ ಇದು. ಓ ಮೈ ಗಾಡ್, ದಸರಾ ಲೈಟಿಂಗ್ಸ್ ಆರ್ ಬ್ಯಾಕ್. ಎಷ್ಟು ಖುಷಿ ಆಗ್ತಿದೆ ಅದನ್ನು ನೋಡೋಕ್ಕೆ ಗೊತ್ತಾ. ಇಷ್ಟೋ ತನಕ ಏನು ಆನ್ ಇರಲಿಲ್ಲ, ಸಡನ್ನಾಗಿ ಆನ್ ಮಾಡಿದ್ದಾರೆ. ನಾಳೆಯಿಂದ ಲೈಟಿಂಗ್ ಸ್ಟಾರ್ಟ್ ಆಗುತ್ತೆ, ಅದಕ್ಕೋಸ್ಕರ ಇಷ್ಟೊಂದೆಲ್ಲ ಮಾಡ್ತಾ ಇದ್ದಾರೆ. ವಾವ್, ಇಟ್ ಇಸ್ ಸೋ ಗುಡ್ ಟು ಸಿ ಮೈಸೂರು ಬ್ಯಾಕ್ ಲೈಕ್ ದಿಸ್. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ನಾಳೆ ಅಲ್ಲಿ ಬೆಟ್ಟದ ಮೇಲೆ ಕೂಡ, ಅಲ್ಲಿ ದೂರದಲ್ಲಿ ಅಲ್ಲಿ ಬೆಟ್ಟದ ಮೇಲೆ ಅಲ್ಲಿ ಸುಸ್ವಾಗತ ಅಂತಲೂ ಕಾಣುತ್ತೆ. ಇನ್ನೂ ಚೆನ್ನಾಗಿರುತ್ತೆ ನೋಡೋಕ್ಕೆ. ನೋಡಿ ಎಂಟ್ರೆನ್ಸ್ ಆಫ್ ಮೈಸೂರು ಯಾವ ಲೆವೆಲ್ಗಿದೆ ಅಂತ. ಈಗ ಇಷ್ಟೋ ತನಕ ಲೈಟ್ ಆನ್ ಇರಲಿಲ್ಲ. ನಾನು ಇಲ್ಲೇ ಟೆರೆಸಲ್ಲಿ ಓಡಾಡ್ತಿದ್ದೀನಿ, ಎಲ್ಲ ಟಕ್ 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 ಅಂತ ಆನ್ ಆಗೋಯ್ತು. ಎಷ್ಟು ಕ್ಯೂಟ್ ಆಗಿತ್ತು ಗೊತ್ತಾ ನೋಡೋಕ್ಕೆ. ಪ್ರಿನ್ಸಸ್ ಫೀಲಿಂಗ್ ಬರ್ತಿತ್ತೇನೋ ಕೆಳಗಡೆ ನಡ್ಕೊಂಡು ಹೋಗ್ತಿದ್ರೆ. ಸೊ ಲೈಟಿಂಗ್ಸ್ ನೋಡೋಕ್ಕೆ ಆದಷ್ಟು ಬೇಗ ಕರ್ಕೊಂಡು ಹೋಗುವೆ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ನಾನು ವಿಡಿಯೋ ಎಂಡ್ ಮಾಡಿದ್ಮೇಲೆ ಮತ್ತೆ ಅಲ್ಲಿ ದೂರದಲ್ಲಿ ನೋಡಿ ಯಾವಾಗಲೇ ಹೇಳಿದ್ನಲ್ಲ ಸುಸ್ವಾಗತ ಅಂತ ಹಾಕ್ತಾರೆ ಅಂತ, ಅದನ್ನು ಹಾಕ್ಬಿಟ್ಟಿದ್ದಾರೆ. ಅಯ್ಯಯ್ಯೋ, ಲಾಸ್ಟ್ ಟೈಮ್ ಡೈರೆಕ್ಷನ್ ಬೇರೆ ಕಡೆ ಇತ್ತು, ಈ ಸರಿ ಬೇರೆ ಕಡೆ ಇದೆಯಲ್ಲ. ಈ ಕಡೆ ಸೈಡ್ಗೆಲ್ಲ ಹಾಕ್ಬಿಟ್ಟಿದ್ದಾರೆ. ವೆಲ್ಕಮ್ ಅಂತ ಬಂತೀಗ. ಸಿ ಎಸ್ ಎವ್ರಿಬಡಿ, ವೆಲ್ಕಮ್ ಟು ದಸರಾ ಹಬ್ಬಕ್ಕೆ ಎಲ್ಲರಿಗೂ ಮೈಸೂರಿಗೆ ಸ್ವಾಗತ ಸುಸ್ವಾಗತ. ಸ್ವಾಗತ ಸುಸ್ತಾಗುತ್ತಾ. ಓಕೆ ಫೈನ್. ಸೊ ನಮ್ಮ ದಸರಾದ ಲೈಟಿಂಗ್ಸ್ ನಾಳೆಯಿಂದ ಸ್ಟಾರ್ಟು. ಅದಕ್ಕೆ ಈ ಲೆವೆಲ್ಲಿಗೆ ಫುಲ್ಲು ಭರ್ಜರಿಯಾಗಿ ರೆಡಿ ಆಗ್ತಾ ಇದೆ. ನೀವು ಬನ್ನಿ, ದಸರಾನ ನೋಡಿ ಕಣ್ತುಂಬ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋಸ್. ಬಾಯ್ ಬಾಯ್.